ಬಿಟ್ರಿ ಸುಮ್ ಬಿಡ್ರಿ. ಒಮ್ಮೆ ಹೊಂಟ್ರ ಹೋಗುತ್ತಿದ್ದೇವೆ. ಮಕ್ಕ ಅಕ್ಕ ಆ ಕಡೆ ಬರ್ತಾರೆ, ಈ ಕಡೆ ಬರ್ತಾರೆ. ರಹಸ್ಯ ದಾರಿ ಮ್ಯಾಲ ತಲೆ ಮ್ಯಾಲ ಅಲ್ಲಿ ನೋಡ್ರಿ, ಕೈನೇ ಇಲ್ಲ. ಆದ್ರೆ ಅವನೇ ಬರತ್ತಂತ ಕನ್ಫರ್ಮ್ ಇಲ್ಲತ್ರಿ. ಶಾಂತಿನಾಥ ಅಮ್ಮ ಅದೇ ಮ್ಯಾಲ ಬಸ್ತಿಗೆ ಹೋಗಿ ಇದು 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 ಶೇಬು ಹೂವ ದೊಡ್ಡವ. ಇಲ್ಲಿ ಬರೇ ತೆಂಗಿನ ಮರ ಅದಾವ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪೂಜೆ ಪುನಸ್ಕಾರ ಮುಂಜಿ ಎಲ್ಲಾನು ಮುಗೀತು. ಇನ್ನು ಮುಂದಕ್ಕೆ ನಮ್ಮ ಪ್ರವಾಸ ಎಲ್ಲೆಲ್ಲಿ ಏನೇನಿದೆ, ಯಾವ್ಯಾವ ದೇವಸ್ಥಾನ ಎಲ್ಲ ಕಡೆನೂ ಓಡಾಡೋದು. ಇವಾಗ ನಾವು ಫ್ರೀ. ಪೂಜೆ ಎಲ್ಲ ಮುಗೀತು. ಮುಂಜಿ ಆಗೋವರೆಗೂ ಆ ಕಡೆ ಈ ಕಡೆ ಅಲ್ಲಾಡ್ದಂಗೆ ಆಗಿತ್ತು. ಪೂಜೆ ಎಲ್ಲ ಮುಗಿದ್ಮೇಲೆ, ಮುಂಜಿ ಮುಗಿದ್ಮೇಲೆ ನಾವು ಫಸ್ಟೇ ಇಲ್ಲಿ ಕೊಳ ನೋಡಿದ್ವಲ್ಲ, ಅಲ್ಲಿಗೆ ಬಂದ್ವಿ. ಓಪನ್ ಮಾಡಿದ್ರು, ಗೇಟ್ ಓಪನ್ ಮಾಡಿದ್ರು, ಅಲ್ಲಿ ನೋಡೋಕ್ಕೆ ಬಂದಿದ್ವಿ. ಮಂಡಕ್ಕಿ ಹಾಕಬೇಕಂತ ಅಂದರೆ ಚುರುಮುರಿ ಹಾಕಬೇಕಾಗಿತ್ತು, ಆದರೆ ತಂದಿರಲಿಲ್ಲ. ಅದಕ್ಕೋಸ್ಕರ ಬರೀ ಅಕ್ಕಿ ಹಾಕಕತ್ತಿದ್ವಿ ನಾವು. ಮೀನು ನೋಡ್ರಿ, ಇದೆಷ್ಟು ಬ್ಲ್ಯಾಕ್ ಕಲರ್ ಕಾಣಕತ್ತೈತ್ರಿ. ಎಲ್ಲ ಮೀನು ಐತಿ. ಅಂದ್ರೆ ಏನೋ 50 ಅಡಿ ಆಳ ಆದಂತಿದು. ಅದಕ್ಕೋಸ್ಕರ ನಡ್ರಿ ಅಂತಂದ್ರೆ ಇಷ್ಟು ಒಳಗೆ ಬಿಡೋಂಗಿಲ್ರಿ. ನೀವು ತುಂಬ ಆಸೆ ಮಾಡಾಕ್ತಿರತ್ತೆ ಬಿಟ್ವಿ ಅಂತಂದರೆ. ತುಂಬ ಚಂದ ನೋಡಿದ್ವಿ. ಇದು ಎಷ್ಟು ಕಾಣ್ತೈತೆ ನೋಡ್ರಿ ರೌಂಡಿಗೆ. ಇದಿಷ್ಟು ಬ್ಲ್ಯಾಕ್ ಕಲರ್, ಇದೆಷ್ಟು ಮೀನು ರೀ. ಎಷ್ಟು ಚಂದ ಆಟ ಆಡಕತ್ತಿದ್ದು, ಜಿಗದು ಭಾಳ ಖುಷಿ ಆಯ್ತು. ಹಂಗೆ ಮುಂದೆ ಬಂದ್ರೆ ಇಲ್ಲೆಲ್ಲ ಅದಾವೆ ನೋಡ್ರಿ. ಇವು ಪ್ರತಿಯೊಂದು ದೇವ್ರ ಮೂರ್ತಿಗಳದಾವೆ. ಕಲ್ಲಲ್ಲೇ ಕೆತ್ತಿ ಮಾಡಿರುವಂಥ ಮೂರ್ತಿ. ಎಷ್ಟು ಚಂದಿದ್ದು ಅಂದ್ರೆ, ಎಷ್ಟು ಲಕ್ಷಣವಾಗಿದಾವೆ ಮೂರ್ತಿಗಳು. ನನಗಂತೂ ಏನಾರು ನೋಡೋಣ ತೊಗೋಬೇಕಂತ ಆಸೆ ಆಕೈತಿ. ಆದರೆ ಅವೆಲ್ಲ ತೊಗೊಂಡು ಹೋಗ್ಬಾರ್ದು ಮನೆಗೆ. ನೋಡಿ ಖುಷಿ ಪಡ್ಬೇಕಷ್ಟೇ ನಾವು. ಎಷ್ಟು ಚಂದ ಮಾಡ್ಯಾರ ನೋಡಿ. ಈ ನಾಗಪ್ಪ ಅಂತ ಭಾಳ ಇಷ್ಟ ಆಯ್ತು ನನಗೆ. ಬಲ್ ಚಂದ ಮಾಡಿಟ್ಟಾರೆ ಎಲ್ಲಗಳು. ಕಲ್ಲಲ್ಲೇ ಮಾಡ್ಯಾರಂತ ನೋಡ್ರಿ. ಎಷ್ಟು ನೈಸ್ ಅಂದ್ರೆ ಅಷ್ಟು ನೈಸ್ ಅದಾವು. ಗಣೇಶನ ಆನೆ ಒಳಗೆ ಗಣೇಶನ ಮಾಡ್ಯಾರ ಅವರು. ಚಂದಿತ್ತ. ಲಿಂಗ ಮತ್ತು ಬಸವಣ್ಣ ಮತ್ತು ನಾವು ಈ ಆಮಿ ಬರ್ತಾವಲ್ಲ, ಕಲ್ಲಾಮಿ ಐತಿ ನೋಡ್ರಿ, ಅದನ್ನು ಇಟ್ಟು ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿಂದ ತೊಗೊಂಡು ಹೋಗೋದ್ರಾಗ ಏನಾಗ್ತವನ್ನ ಯಾಕಂತೇಳಿ ನಾವು ಏನೂ ತೊಗೊಳ್ಳಿಲ್ಲ. ನೋಡಿದ್ವಿ, ಅಮ್ಮನ ಕೈಯಲ್ಲಿ ಬೈಸ್ಕೊಂಡು ಬಂದ್ವಿ. ತೊಗೊಳ್ಳಿಲ್ಲ ಅಂದರೆ ಯಾಕ್ರಮ್ಮ ಇಷ್ಟೊತ್ತು ನೋಡಿದ್ರಿ ಅಂತ. ಆದರೆ ನಮ್ಗೆ ನೋಡೋಕೆ ಖುಷಿ. ನೀನು ಬೈದರೂ ಪರವಾಗಿಲ್ಲಮ್ಮ, ನಾವು ನೋಡ್ತೀವಿ ಅಂತ ಎಲ್ಲರೂ ಮುಟ್ಟಿ ಕೈಯಲ್ಲಿ ಹಿಡಿದು ನೋಡಿ ಬಂದ್ವಿ. ಈ ದೀಪದ ಕಂಬ ಇದೆ ನೋಡಿ, ಎಷ್ಟು ಚೆನ್ನಾಗಿರ್ತೀರ ಅಲ್ಲಿ ನೋಡಿದ್ರೆ. ದೀಪದ ಕಂಬ ಬರೋ ಚಂದ ಇದ್ದು ಅವೆಲ್ಲ. ವಾಪಸ್ ಬರಾಗ ಈಗ ಬೆಟ್ಟ ನೋಡ್ರಿ, ಈ ಕಡೆ ಬಾಹುಬಲಿ ಬೆಟ್ಟ ಅದು. ಮತ್ತು ನಾವು ಮುಂದೆ ಈ ಸದ್ದು ಹೊಂಟಿರೋದು ಚಂದ್ರಗಿರಿ ಬೆಟ್ಟ. ಬಾಹುಬಲಿ ಬೆಟ್ಟ ಮೊನ್ನೆ ಹತ್ತಿ ಇಳಿದು ಎಲ್ಲ ಆಯಿತು. ಇವತ್ತು ನಾವು ಚಂದ್ರಗಿರಿ ಬೆಟ್ಟನ ಹತ್ತಾ ಇದ್ವಿ. ಇದು ಚಂದ್ರಗಿರಿ ಬೆಟ್ಟ. ಚಂದ್ರಗಿರಿ ಬೆಟ್ಟ ತುಂಬ ಹೈಟ್ ಇಲ್ಲ, ಮೀಡಿಯಮ್ ಆಗಿದೆ. ಹತ್ತಬೋದು ಬೇಗನೆ. ಅಲ್ಲಿ ಅಷ್ಟು ಸುಸ್ತು ಇಲ್ಲಿ ಆಗಲ್ಲ. ಚಂದ್ರಗಿರಿ ಬೆಟ್ಟದಲ್ಲಿ ಯಾರಿದ್ದಾರೆ, ಚಂದ್ರಗಿರಿ ಬೆಟ್ಟದಲ್ಲಿ ಎಷ್ಟು ಬಸದಿ ಇದೆ, ಎಷ್ಟು ಜನ ಇದ್ದಾರೆ, ಎಷ್ಟು ತೀರ್ಥಂಕರಿದ್ದಾರೆ, ಆಮೇಲೆ ಎಷ್ಟು ವಸತಿಗಳು ಇದ್ದಾವೆ ಅಂತ ನೀವು ಅಲ್ಲಿ ನೋಡ್ಬೋದು. ಅಂದರೆ ಮಠಗಳು ತುಂಬಾ ಇದ್ದಾವೆ. ಒಂದು 15 ಮಠ ಇದ್ದಾವೆ ಅಲ್ಲಿ ಮೇಲೆ. ಚಂದ್ರಗಿರಿ ಬೆಟ್ಟದಲ್ಲಿ 15 ಇದ್ದಾವೆ ಮಠ. ಅಲ್ಲಿ ನೋಡಿ ಸ್ವಲ್ಪನೇ ಮೆಟ್ಲಿತ್ತು, ಮುಂದಕ್ಕೆ ಮೆಟ್ಲಿಲ್ಲ. ಹಾಗೆ ನಾವು ನೋಡಿಕೊಂಡು ಹೋಗಿದ್ದೀವಿ. ಪೂರ್ತಿ ವಿಡಿಯೋ ನೋಡ್ಕೊಂಡು ಬನ್ನಿ. ಯಾಕಂದರೆ ಅಲ್ಲಿ ವಾತಾವರಣ, ಅಲ್ಲಿ ಮಾತಾಡೋ ಮಾತುಗಳು, ಆಮೇಲೆ ಬೀಸೋ ಗಾಳಿದು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಅಲ್ಲಿ ಜಾಸ್ತಿ ವಾಯ್ಸ್ ಅವ್ರು ಕೊಡ್ತಾ ಇಲ್ಲ. ನನಗೆ ಇದು ಪೂರ್ತಿ ನ್ಯಾಚುರಲ್ ಆಗಿ ಹೆಂಗೆ ಬರುತ್ತೋ ಅದೇ ತೋರಿಸ್ಬೇಕಂತ ಆಸೆ. ವಾಯ್ಸ್ ಅವ್ರು ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ನೀವು ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಕಾಲು ಹಚ್ಬಾರ್ದು ಒಮ್ಮೆ.
ಕನ್ನಡದ ಬರ್ದಾರ, ಅಚ್ಚ ಕನ್ನಡದ ಬರ್ದಾರ ನೋಡ್ರಿ ಅವ್ರು. ನೋಡ್ರಿ ಎಲ್ಲ ಹೊಂಟ್ರ. ಸಾವಕಾಶ್ರೀ ಗುಪ್ತವಾದ ರಹಸ್ಯ ದಾರಿಯಲ್ಲಿ ಹೋಗುತ್ತಿದ್ದೇವೆ. ಅಕ್ಕ ಅಕ್ಕ ಆ ಕಡೆ ಬರ್ತಾರೆ, ಈ ಕಡೆ ಬರ್ತಾರೆ ಅರವತ್ರಿ. ಗುಪ್ತವಾದ ರಹಸ್ಯ ದಾರಿ. ಆ ಕಡೆ ಬಾ, ಅಕ್ಕ ಬಿದ್ದಿರಿ. ಅಕ್ಕ ಬಿದ್ರು. ಗುಪ್ತವಾದ ದಾರಿಯಲ್ಲಿ ಹೋಗುತ್ತಿದ್ದೇವೆ. ಎನ್ ಪಿ ಬರ್ತಾರೆ ನೋಡಿ. ಹ್ಞೂ ಪೋರಿ ಈ ಕಡೆ ಬಾ. ಈಗ ರೆಡ್ ಬುಲ್ ರೆಡ್ ಬುಲ್ ಬರೋಣ, ಪವರ್ ಬಂದಲ್ಲಿ. ಇಲ್ಲಿ ಗೌಪ್ಯವಾದ ದಾರಿ, ರಹಸ್ಯ ದಾರಿ. ನಾವೆಲ್ಲ ಮೆಟ್ಲು ಬಿಟ್ಟು ಕಲ್ಲಿನ ಮೇಲೆ ಹೋಗ್ತೀವಿ. ಕಾಲು ಭಾಳ ಸುಡತ್ತವ, ಭಾಳ ಸುಡತ್ತವ ಕಾಲ. ಇಲ್ಲಿ ಗುಪ್ತವಾದ ರಹಸ್ಯ ಇದೆ. ಮರ ಐಕನ ಅಲ್ಲಿ ಯಾವುದೋ ಮೂರ್ತಿ ಇದೆ. ಮ್ಯಾಲ ತಲೆ ಮ್ಯಾಲ ನಮ್ಮಲ್ಲಿ ಇತ್ತು ಬಸ್ತಾಗಿತ್ತು, ಕಡ್ದ್ರಿ ಹಚ್ಚಿದ್ರೆ ತಲೆ ಇರ್ಕಿಡು. ಅಲ್ಲಿ ನೋಡ್ರಿ ಕೈನೇ ಇಲ್ಲ, ಕೈ ಇಲ್ಲ ಮ್ಯಾಲ. ಯಾವುದು ಅದು? ಅದು ಬಸ್ತಿ ಮೇಲೆ ಯಾವ್ದೋ ಬಸ್ತಿ ಅದತ್ರಿ. ಏನೇನ್ರಿ? ಆದ್ರೆ ಅವನೇ ಬರತ್ತಂತ ಕನ್ಫರ್ಮ್ ಇಲ್ಲತ್ರಿ. ಅವನೇ ಬರತ್ತ ಅನ್ನೋದು ಗೊತ್ತಿಲ್ಲತ್ತಿನ ನೀಟಾಗಿ ಬರ್ದಿದ್ದು. ಅವತ್ತಿದೆಲ್ಲ ಓದಿ ಹೇಳ ನಾವು. ಇದು ಶಾಂತಿನಾಥ. ಆಫ್ ಮಾಡು. ಒಳಗೋಗು, ಒಳಗು ಕ್ಯಾಮ್ರಾ ಒಳಗೆ ಹಾಕು. ಎಲ್ಲರೂ ಒಂದೇ ಥರ ಅದಾರೆ. ಕೆತ್ತಾರ ಅದಾನ. ಹಚ್ಚಾರ ಕೆತ್ತಾರ ಅದ್ರಿ. ಅದು ಹಚ್ಚಾರ ಅವ್ನ ಎದಿ ಮೇಲೆ ನೋಡ್ರಿ ಸಸ್ತಕ್ಕೆ ಬಿಡಿಸ್ಯಾರ. ಅದು ಇದಾಗ್ಯದ. ಇದು ಮಾಡ್ಯಾರ. ಅಮ್ಮ ನೋಡೋಲೆ ಬಿದ್ದಿ. ಅದ್ಯಾವ್ದು ಅವ್ರಿಬ್ರು ಯಾರೋ ಅಂದ್ರಲ್ಲ ಕನ್ಯವ್ರು. ಚಂದ್ರನಾಥ.
ಹೋಗಿದ್ದವು ಅದೇ ಮ್ಯಾಲ ಬಸ್ತಿಗೆ ಹೋಗುದು ಮಂಗಳ ಬಸ್ತಿ ಮ್ಯಾಲ ಮಗಲ ಬಸ್ತಿ. ಇದೆ ಇದೇ ತೋರಿಸಿದ್ರು. ಮಂಗಳ ಕುಪಾಡಿನಿ ದೇವಿ ಇವ್ರು. ಇದು 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 ಶೇಬು ಹೂವ ಅತ್ರಿ, ಶೇಬುದ ಹೂವ ದೊಡ್ಡವ. ಅದು 3 ಛತ್ರಿ ಅದಾವತ್ತ ನೋಡ್ರಿ, 3 ಛತ್ರಿ ಅವ್ರ ತಲೆ ಮ್ಯಾಲ ಹಂಗ ಅವು ಏನೋ ಅಂತ. ನಡಿ ಅದೇ ಮಾಮ ಇಲ್ಲಿ ಅಂತ ಹೇಳ್ರಿ. ಇಲ್ಲಿ ಬರೇ ತೆಂಗಿನ ಮರ ಅದಾವ್ರಿ, ಯಾರಿಗ್ ಬೇಕು ಇಲ್ಲಿ ಬಂದು ಕುಡ್ದವ್ರಿ. 100 ರೂಪಾಯಿ ಒಂದ್ರಿ, 1000 ರೂಪಾಯಿ ಒಂದ್ರಿ ತೆಂಗಿನಕಾಯಿ. ಎಲ್ಲಿ ನೋಡ್ರಿ ಇಲ್ಲಿ ಅದೇ, ಎಲ್ಲಿ ನೋಡ್ರಿ ಇಲ್ಲಿ ಅದೇ ಅದೇ ಅದೇ. ಎರಡು ಕಟ್ಟೆ ಮುಷ್ಟಿ ಕಾಲ್ ಬಂದಿತ್ತೆ. ಇಲ್ಲಿ ಕಮ್ಮಿ ಆಗ್ಯದ. ಅಲ್ಲಿ ತೆಳಗ್ ಹೋಗಿರ್ ನೋಡ ಅವರು. ನೋಡ್ರಿ ಗಿಡ, ಮಾವಿನ ಗಿಡ. ದೇವ್ರ ಪಾದ ಕನ್ನಡಿ ಹಿಡಿಬೇಕು, ಕನ್ನಡಿ ಹಿಡಿಬೇಕು, ಕನ್ನಡವು ಉಲ್ಟ ನಡಕದು ಹಳೆದರ್ಕಿನ್ನ ಹಳೇದು ಹಳೆಗನ್ನಡೆ.